ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಒಂದು ಓಂ ಶ್ರೀ ಆಂಜನೇಯಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರಿಗೆ 2026ರ ಸಂಪೂರ್ಣ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಓಕೆ, 2026 ಸಂಪೂರ್ಣ ಭವಿಷ್ಯವನ್ನು ಆಗು ಹೋಗುಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಪ್ರಥಮವಾಗಿ 2025 ಇನ್ನೇನು ಕೆಲವೇ ತಿಂಗಳಂದರೆ ಇನ್ನೊಂದು ತಿಂಗಳು ಬಾಕಿ ಇದೆ, ಡಿಸೆಂಬರ್ ಮುಗಿಲಿಕ್ಕೆ ಬಂತು. 2026 ಏನಿದೆ ಈ ಒಂದು ವರ್ಷದಲ್ಲಿ ಮಕರ ರಾಶಿಯ ಸಂಪೂರ್ಣ ಆಗು ಹೋಗುಗಳ ಬಗ್ಗೆ ಚರ್ಚೆ ಇದಾಗಿರುತ್ತೆ. ಈ ಒಂದು ಚರ್ಚೆಯಲ್ಲಿ ಗುರು ಮತ್ತು ಶನಿ ಗ್ರಹವು ಒಂದು ರಾಶಿಗೆ ಆಧಿಪತ್ಯ ಸಾಧಿಸುವಂಥ ವ್ಯವಸ್ಥೆ ಈ ಒಂದು ವರ್ಷದಲ್ಲಿ ಬರುತ್ತೆ. ಈ ಕಾಂಬಿನೇಷನ್ ಏನಾಗುತ್ತಪ್ಪ ಅಂತಂದರೆ, ಇವರು ಬಹಳಷ್ಟು ನಿಷ್ಠಾವಂತರಾಗಿರ್ತಾರೆ, ಬಹಳಷ್ಟು ಶಕ್ತಿಶಾಲಿಯಾಗಿರ್ತಾರೆ. ಯಾಕಂದರೆ ಶನಿ ಅವನನ್ನು ಶಕ್ತಿಶಾಲಿಯಾದಂತಹ ಒಂದು ಗ್ರಹ, ಮತ್ತೊಂದಿಲ್ಲ. ಮತ್ತು ಗುರು ಎಲ್ಲದಕ್ಕೂ ಶುಭ ಸಹಾಯಕ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಈ ಒಂದು ವಿಚಾರ ಆಗಿರುತ್ತೆ. ಇದರ ಒಂದು ರಾಶಿ ವ್ಯವಸ್ಥೆ ನೋಡಬೇಕು ಅಂತಂದರೆ ಪ್ರಥಮವಾಗಿ ಇವರ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ನೋಡಬೇಕಾಗುತ್ತೆ. ಉದ್ಯೋಗ ಸ್ಥಿತಿಯಲ್ಲಿ ಏನಂದರೆ, ಹೊಸದಾದಂಥ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥೆ ಇವರದಾಗಿರುತ್ತೆ. ಹೊಸ ಉದ್ಯೋಗದ ಸೃಷ್ಟಿಯಲ್ಲಿ ಇವರು ಪ್ರಥಮವಾಗಿರ್ತಾರೆ. ಹೊಸ ಉದ್ಯೋಗವನ್ನು ಆರಂಭ ಮಾಡಿದಾಗ ಒಂದು ಒಳ್ಳೆಯ ಲಾಭವನ್ನು ಕೂಡ ಗಳಿಸುವಂಥ ವಿಚಾರ ಇದೆ ಸ್ನೇಹಿತರೆ. ಮತ್ತು ಪಾರ್ಟ್ನರ್ಶಿಪ್ನಲ್ಲಿ ನೀವೇನಾದರೂ ಹೂಡಿಕೆ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಥವಾ ಮುಂದುವರಿಬೇಕು ಅಂತಂದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ನಿಮ್ಮ ರಾಶಿಯಲ್ಲಿ ವ್ಯವಸ್ಥೆ ಅಂದರೆ ಅಂಥ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ನಿಮಗಿಲ್ಲ. ತದನಂತರದಲ್ಲಿ ನಿಮ್ಮ ಒಂದು ಹಳೆ ಯಾವುದಾದರೂ ಒಂದು ಕೆಲಸ ಕಾರ್ಯ ಪೆಂಡಿಂಗ್ ಇತ್ತು, ಅದು ಯಾವುದಾದರೂ ಫೈಲ್ಸ್ ಮೂವ್ ಆಗಬೇಕಿತ್ತು, ಟೆಂಡರ್ ಸ್ಯಾಂಕ್ಷನ್ ಆಗಬೇಕಿತ್ತು ಅಂತ ಅನ್ನೋದಾದರೆ ಈ ವರ್ಷದಲ್ಲಿ ಅಂದರೆ 2026ರಲ್ಲಿ ಅದೆಲ್ಲವೂ ಕೂಡ ಸಫಲವಾಗುತ್ತೆ. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆರ್ಥಿಕ ಸ್ಥಿತಿ ನೋಡಬೇಕಾದ್ರೆ ಹಳೆಯ ಹೂಡಿಕೆಗಳಲ್ಲಿ ಲಾಭವನ್ನು ಕಾಣ್ತೀರಾ, ಹಳೆಯ ಒಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಗಳಲ್ಲಿ ಲಾಭವನ್ನು ಕಾಣ್ತೀರಾ. ತದನಂತರದಲ್ಲಿ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು, ಏನು ಉಪಯೋಗ ಮಾಡಬೇಕು ಅಥವಾ ಆರ್ಥಿಕ ಖರೀದಿ ಮಾಡಬೇಕು ಅಂದರೆ ಈ ಒಂದು ವರ್ಷ ಬಹಳ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಒಂದು ವಿಚಾರವನ್ನು ಗಮನಿಸಿಕೊಂಡು, ಆದಾಯದ ಮೂಲವನ್ನು ಗಮನಿಸಿಕೊಂಡು ನೋಡಿಕೊಂಡು ನೀವು ವಿಚಾರ ಮಾಡಿದ್ದೇ ಆದರೆ ಯಾವುದೇ ರೀತಿಯ ಒಂದು ನಷ್ಟವನ್ನು ನೀವು ಪಡೆಯುವಂಥ ವಿಚಾರ ಇರುವುದಿಲ್ಲ. ಲಾಭದಾಯಕ ವ್ಯವಸ್ಥೆಯನ್ನು ಗಳಿಸುತ್ತೀರಾ. ತದನಂತರದಲ್ಲಿ ಕುಟುಂಬ ಮತ್ತು ಪ್ರೇಮ ವಿಚಾರಕ್ಕೆ ಬಂತಂತಂದರೆ ಕುಟುಂಬದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಆಗುವಂಥ ಒಂದು ನಿರೀಕ್ಷೆ ನೀವು ಇಟ್ಕೋಬಹುದು. ತದನಂತರದಲ್ಲಿ ಹೊಸ ವಾಹನದ ಖರೀದಿಯನ್ನು ಕೂಡ ನೀವು ಮನೆಗೋಸ್ಕರ ನೀವು ಮಾಡ್ತೀರಾ. ಈ ವರ್ಷದಲ್ಲಿ ಪ್ರೇಮ ವಿಚಾರ ಅಂತ ಬಂದರೆ ಪ್ರೇಮ ವಿಚಾರದಲ್ಲಿ ಪ್ರೀತಿಸ್ತಿರೋ ಗಂಡು ಹೆಣ್ಣುಗಳಾಗಬಹುದು ಅಥವಾ ಹುಡುಗ ಹುಡುಗಿ ಆಗಬಹುದು. ಈಗ ಮದುವೆ ಆಗಬೇಕು ಅಂತ ಇರುವಂಥ ವ್ಯಕ್ತಿಗಳು ಆಗಬಹುದು. ಇವರಿಬ್ಬರ ನಡುವೆ ಸಾಮರಸ್ಯ ಹೆಚ್ಚಾಗುತ್ತೆ. ಗೊಂದಲಗಳು ಅನ್ನೋದು ಇರೋದಿಲ್ಲ. ಈ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ವ್ಯವಸ್ಥೆಯು ಕೂಡ ಒಂದು ಕಲ್ಯಾಣ ವ್ಯವಸ್ಥೆ ಅಂತ ಹೇಳಬಹುದು. ಈ ಒಂದು 2026 ಬಹಳ ಕಲ್ಯಾಣಕರವಾದ ಮಂಗಳಕರವಾದ ಒಂದು ವರ್ಷ ಅಂತ ಹೇಳಬಹುದು. ಪ್ರೇಮಿಗಳಿಗೆ ಬಹಳ ಶುಭವಾಗುತ್ತೆ. ನಿಮ್ಮ ಇಷ್ಟಾರ್ಥ ವ್ಯಕ್ತಿಗಳನ್ನು ಒಲಿಸಿಕೊಳ್ಳಲಿಕ್ಕೆ ಈ ವರ್ಷ ಬಹಳ ಶುಭಕರವಾಗಿದೆ. ನಂತರ ಆರೋಗ್ಯದ ವಿಚಾರ ನೋಡಬೇಕು ಅಂತಂದರೆ ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ತಾಯಿಯವರಿಗೆ, ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರಿಗೆ ಏನಿದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜ. ಆ ಸಮಯದಲ್ಲಿ ಧೃತಿಗಿಡಬಾರ್ದು. ಅವರನ್ನು ಬೆನ್ನೆಲುಬಾಗಿ ನಿಂತುಕೊಂಡು ಅವರಿಗೆ ಸಹಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರ ವಿಚಾರವನ್ನು ಸ್ವಲ್ಪ ಗಮನಿಸಿಕೊಂಡು ಆರೋಗ್ಯದ ಕಡೆ ದೃಷ್ಟಿ ಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಬೇರೆ ಏನು ಸಮಸ್ಯೆ ಅಂತಕ್ಕಂಥ ವಿಚಾರ ಇಲ್ಲ. ಇಷ್ಟು ಇವರ ವಿಚಾರ. ಮತ್ತು ಇವರಿಗೆ ಉಪಾಯ ಮಾರ್ಗ ಹೇಳೋದಾದರೆ ಪ್ರತಿ ಬುಧವಾರ ಅಂದರೆ ಪರಿಹಾರಗಳು, ಗಣೇಶನಿಗೆ ಅಥವಾ ವಿಷ್ಣು ದೇವರಿಗೆ ನೀವು ಒಂದು ಹೂವಿನ ಮಾಲೆಯನ್ನು ಅಥವಾ ಬಡವರಿಗೆ ಹಸಿರು ತರಕಾರಿಯನ್ನು ದಾನ ಮಾಡುವುದರ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಮುಂದೂಡಬಹುದು. ಅಂದರೆ ಸಮಸ್ಯೆಗಳು ಮುಂದೂಡೋದು ಅಂದರೆ ಯಾವುದೇ ರೀತಿ ಅಂದರೆ ಸಮಸ್ಯೆ ಬರದಿರದ ಹಾಗೆ ಕೂಡ ಮಾಡ್ಕೋಬೋದು.
ಅನ್ನೋ ವಿಚಾರವನ್ನು ತಿಳಿಸ್ಬೋದು. ಒಟ್ಟಾರೆಯಾಗಿ ಇದಾಗಿತ್ತು. ಅಂದರೆ 2026ರಲ್ಲಿ ನೀವು ಯಾವುದೇ ವಿಷಯದಲ್ಲಿ ಒಂದು ಅಂದರೆ ಏನು ಸಮಸ್ಯೆ ಬರದೇ ಇರೋ ಥರ ನೀವು ಈ ವರ್ಷ ಮೇಂಟೈನ್ ಮಾಡ್ಬೋದು. ಯಾವುದೇ ಹಣಕಾಸಿನ ಪ್ರಾಬ್ಲಮ್ ಬರದ ಹಾಗೆ ನೀವು ಸಾಧಿಸಬಹುದು ಈ ತಿಂಗಳು ಅಂತ ಹೇಳ್ಬೋದು. ಅಂದರೆ ಹೊಸ ವರ್ಷ ನಿಮಗೆ ಹೊಸತನ ತರ್ತಿದೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಯಲ್ಲಾಗಿರ್ಬೋದು, ಯಾವುದೇ ಹಣಕಾಸಿನ ವ್ಯವಹಾರದಲ್ಲಾಗಿರ್ಬೋದು, ಸಾಕಷ್ಟು ಲಾಭಗಳನ್ನು ಕಾಣ್ತೀರಾ. ಯಾಕಂದರೆ 2026ಕ್ಕೆ ಕೂಡ ನಿಮಗೆ ಗುರುಬಲ ಕೂಡ ಬರ್ತಾ ಇದೆ. ಹಾಗಾಗಿ ನೀವು ಯಾವುದೇ ಸಮಸ್ಯೆಗಳಿದ್ರೂ ಅದರಿಂದ ಮುಕ್ತಿ ಹೊಂದೋದಕ್ಕೆ ಒಳ್ಳೆ ಶುಭ ಕಾಲ ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ. ಈ ಮಕರ ರಾಶಿಯವರಿಗೆ ಗುರುಬಲ ಬರ್ತಾ ಇರೋದ್ರಿಂದ ಮದುವೆ ಕಂಕಣ ಭಾಗ್ಯಗಳು ಕೂಡಿ ಬರುತ್ತೆ. ಹೊಸ ಉದ್ಯೋಗ ಅವಕಾಶಗಳು ಕೂಡ ಕೂಡ್ತಾ ಬರುತ್ತೆ. ಈ ಜನವರಿಯಿಂದ ತುಂಬ ಒಳ್ಳೆಯದಾಗುತ್ತೆ. ಅಂದರೆ 2026 ಶುಭ ಕಾಲ ಅಂತಲೇ ಹೇಳ್ಬೋದು ಈ ಮಕರ ರಾಶಿಯವರಿಗೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ತುಂಬ ಶ್ರಮ ಪಟ್ಟಿದ್ದೀರಾ, ಅಂದರೆ ತುಂಬ ಕಷ್ಟವನ್ನು ಪಟ್ಟಿದ್ದೀರಾ ಸ್ನೇಹಿತರೆ. ನೀವು ಹೇಳೋಕ್ಕೆ ಆಗದೆ ಇರೋವಷ್ಟು ನೋವುಗಳನ್ನು ಮನಸ್ಸಲ್ಲಿ ಅನುಭವಿಸಿದ್ದೀರಾ. ಹಾಗಾಗಿ ನಿಮಗೆ ತುಂಬ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ನೀವು ಹೊಸ ವರ್ಷದಿಂದ ಸ್ವಲ್ಪ ನಿಮ್ಮ ದಿನಚರಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ನೀವು ದೇವರನ್ನು ನಂಬದೇ ಇರೋರು ಕೂಡ ಇದ್ದಾರೆ. ಅಯ್ಯೋ ದೇವರು ಇದಾನೋ ಇಲ್ವೋ ಅನ್ನೋ ಮಟ್ಟಕ್ಕೆ ನೀವು ಹೋಗಿರ್ತೀರ. ಯಾಕಂದರೆ ಅಷ್ಟು ಕಷ್ಟ ನೋವುಗಳನ್ನು ನೀವು ಅನುಭವಿಸಿರ್ತೀರ. ಹಾಗಾಗಿ ಈ ವರ್ಷದಿಂದ ಅದನ್ನು ನಿಜವಾಗ್ಲೂ ಹೇಳ್ತೀನಿ, ಬದಿಗಿಟ್ಟು ದೇವ್ರು ಇದ್ದಾನೆ ಅಂತ ನಂಬಲೇಬೇಕಾಗುತ್ತೆ. ಯಾಕಂದರೆ ದೇವ್ರು ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಸ್ನೇಹಿತರೆ. ಹಿರಿಯರು ಹೇಳ್ತಾ ಇದ್ರು, ಒಂದು ಹುಲ್ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಆ ಶಿವನ ಕೃಪೆ ಬೇಕು, ಆ ದೇವರ ಕೃಪೆ ಬೇಕು ಅಂತ. ಹಾಗಾಗಿ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ. ದೇವರ ಕೃಪೆ ನಮ್ಮ ಮೇಲಿದ್ದರೆ ಮಾತ್ರ ಸಾಧ್ಯ. ನಾವು ಏನೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ದೇವರ ಅನುಗ್ರಹ ಆಗಲೇಬೇಕಾಗುತ್ತೆ. ಹಾಗಾಗಿ ಇಷ್ಟು ವರ್ಷ ನಿಮಗೆ 2025 ಮಾರ್ಚ್ವರೆಗೆ ನೀವು ಶನಿ ಸಾಡೆ ಸಾತಿಯನ್ನು ಅನುಭವಿಸಿದ್ದೀರಾ. ತುಂಬ ಅಂದರೆ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು ತುಂಬ ಸಮಸ್ಯೆಗಳನ್ನು ಎದುರಿಸಿರ್ತೀರ. ಹಾಗಾಗಿ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದುಬಿಟ್ಟಿದೆ 2025ರಲ್ಲಿ. ತುಂಬ ಜನ ಕೇಳ್ತಾ ಇದ್ರು ನನಗೆ, ಸಾಡೆ ಸಾತಿ ಮಾರ್ಚಲ್ಲಿ ಮುಗ್ದಿದೆ, ಆದರೂ ಕೂಡ ನಮ್ಮ ಕಷ್ಟ ನಷ್ಟಗಳು ಮುಗಿತಾ ಇಲ್ಲ ಮೇಡಮ್, ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಮೆಸೇಜ್ ಕಮೆಂಟ್ ಹಾಕಿದ್ರಿ. ಯಾಕಂದರೆ ನಾನು ಈ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಡೆ ಸಾತಿ ಮುಗಿದ್ರೂ ಕೂಡ ಇನ್ನೂ ಅದರ ಪ್ರಭಾವ ಏನಾಗುತ್ತೆ ಅಂದರೆ 3ರಿಂದ 4 ತಿಂಗಳು ಅದರ ಪ್ರಭಾವ ಇರುತ್ತೆ ಮಕರ ರಾಶಿಯವರಿಗೆ ಅಂತ ನಾನು ಹೇಳಿದ್ದೆ. ಹಾಗಾಗಿ ಈಗ ಅದೆಲ್ಲವೂ ಕಳೆದಿದೆ. ನಿಮಗೆ ಅದರ ಪ್ರಭಾವ ಶನಿ ಸಾಡೆ ಸಾತಿ ಪ್ರಭಾವ ನಿಮಗೆ ಕಮ್ಮಿ ಆಗಿದೆ. ಈಗ ಜನವರಿ 2026ರಿಂದ ಒಳ್ಳೆ ಶುಭ ಫಲಗಳು ನೀವು ನೋಡ್ತೀರಾ ಸ್ನೇಹಿತರೆ. ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ನೀವು ಸಿಗ್ತಾ ಹೋಗುತ್ತೆ. ಜನವರಿಯಿಂದ ಒಳ್ಳೆ ಜೀವನವನ್ನು ಪ್ರಾರಂಭ ಮಾಡಿ. ಯಾರೆಲ್ಲ ಮದುವೆ ಬಯಸ್ತಾ ಇದ್ದೀರಾ, ಅಂದರೆ ಗಂಡು ಹೆಣ್ಣು ಹುಡುಕ್ತಾ ಇದ್ದೀರಾ, ಖಂಡಿತ ನಿಮಗೆ ಮದುವೆ ಯೋಗ ಕೂಡ ಕಂಡು ಬರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಕಾಣ್ತಾ ಹೋಗ್ತೀರಾ. ಮತ್ತು ನೀವು ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ. ಜನವರಿಯಿಂದಾನೇ ಪ್ರತಿ ಶನಿವಾರ ನೀವು ಶನಿ ಅಂದರೆ ಈ ಮಕರ ರಾಶಿಗೆ ಅಧಿಪತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶನಿ ಮಹಾತ್ಮ. ಹಾಗಾಗಿ ನಾವು ಶನಿದೇವನನ್ನು ಎಷ್ಟು ತೃಪ್ತಿಯಿಂದ ನೋಡ್ಕೋತೀವಿ ಅಂದರೆ, ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟೇ ಒಳ್ಳೆ ಪ್ರತಿಫಲಗಳನ್ನು ಶನಿದೇವ ನಮಗೆ ಕೊಡ್ತಾ ಹೋಗ್ತಾರೆ. ಯಾಕಂದರೆ ಶನಿ ಅಧಿಪತಿ ಆಗಿರೋದ್ರಿಂದ ಶನಿ ಕಷ್ಟ ನಷ್ಟಗಳನ್ನು ಕೊಟ್ಟರೂ ಕೂಡ ಒಳ್ಳೆ ಫಲಗಳನ್ನು ಕೂಡ ಅವರು ಕೊಡ್ತಾರೆ. ಯಾಕಂದರೆ ನಮ್ಮ ಕೆಲಸದ ಮೇಲೆ ಅದು ನಿರ್ಧಾರ ಆಗುತ್ತೆ. ನಮ್ಮ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ಒಳ್ಳೆ ಪ್ರತಿಫಲನ ಅವರು ಕೊಡ್ತಾರೆ. ನಾವು ಒಬ್ಬರಿಗೆ ಕೆಟ್ಟದ್ದನ್ನು ಬಯಸಿದ್ರೆ ನಮಗೂ ಕೂಡ ಕೆಟ್ಟದ್ದು ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಒಳ್ಳೆಯದನ್ನು ಬಯಸೋಣ, ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಮಕರ ರಾಶಿಯವರಿಗೆ ಹೊಸ ವರ್ಷದ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಪ್ರತಿಯೊಂದು ರಾಶಿಗೂ ಒಳ್ಳೆಯದನ್ನಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಅದನ್ನು ದಾಟಿ ನಾವು ಮುಂದೆ ಸಾಗಬೇಕಾಗುತ್ತೆ. ಹಾಗಾಗಿ ಕಷ್ಟ ಬಂದರೆ ಕುಗ್ಗಬಾರ್ದು, ಸುಖ ಬಂದರೆ ಹಿಗ್ಗಬಾರ್ದು ಅಂತ ಹಿರಿಯರು ಮೊದಲಿಂದಲೇ ಹೇಳ್ಕೊಂಡು ಬಂದಿದ್ದಾರೆ. ನಮ್ಮ ಜೀವನವನ್ನು ಕಷ್ಟ ಸುಖಗಳನ್ನು ಸಮವಾಗಿ ನಾವು ಹಂಚ್ಕೊಂಡು, ಅಂದರೆ ಸಮವಾಗಿ ಪಾಲು ಮಾಡಿಕೊಂಡು ನಾವು ಜೀವನನ ನಡೆಸಬೇಕಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಮಕರ ರಾಶಿಯವರು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು
ಒಂದು ಕಮೆಂಟ್ ಮಾಡಿ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ. ಇನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ಸಿಗ್ತೀನಿ ಅಂತ ಹೇಳ್ತಾ ಈ ಹೊಸ ವರ್ಷ 2025ರ ರಾಶಿ ಭವಿಷ್ಯ, ಇಂದಿನ ರಾಶಿ ಭವಿಷ್ಯನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಓಕೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ 2026ರ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.